ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಸಾಗಿದೆ. ಗಾಂಧಿನಗರದ ಅಣ್ಣಮ್ಮ ದೇವಿ ದೇಗುಲದಿಂದ ನಿನ್ನೆ ಮಧ್ಯರಾತ್ರಿ ಹೊರಟಿರುವಂತಹ ಕರಗ ಇದು. ಅಣ್ಣಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ನಂತರ ಕರಗ ಹೊರಡುತ್ತೆ. ಪ್ರತಿ ವರ್ಷದಂತೆ ಹೇಗೆಲ್ಲ ಪದ್ಧತಿಯಿಂದ ಆಚರಿಸ್ತಾರೋ ಈ ಬಾರಿ ಕೂಡ ಅದೇ ರೀತಿಯಾಗಿ ಆಚರಿಸಲಾಗಿದೆ. ಅದಾದ ನಂತರ ಕರಗ ಹೊರಟ ನಂತರ ಲಕ್ಷಾಂತರ ಭಕ್ತರು ಇದೀಗ ಕಣ್ತುಂಬಿಕೊಂಡಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಗೋವಿಂದ ಸ್ಮರಣೆ ಮೊಳಗಿತ್ತು. ಹಜರತ್ ದರ್ಗಾ ಪ್ರವೇಶ ಮಾಡಿದ ನಂತರ ದ್ರೌಪದಮ್ಮ ಕರಗ ಅಲ್ಲಿಂದ ಹೊರಟಿದೆ. ಕಾಟನ್ ಪೇಟೆಯಲ್ಲಿರುವಂತಹ ಮಸ್ತಾನ್ ಸಾಬ್ ದರ್ಗಾದಲ್ಲಿ ಪ್ರತಿ ವರ್ಷ ಹೇಗೆ ಅಲ್ಲಿ ಹೋಗಿ ಪೂಜೆ ಆಗುತ್ತೆ, ಅದಾದ ನಂತರ ಅಲ್ಲಿಂದ ಕರಗ ಹೊರಡುತ್ತೆ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಕರಗವನ್ನ ಮುಸ್ಲಿಂ ಸಮುದಾಯದ ನಾಯಕರು ಕೂಡ ಬರಮಾಡಿಕೊಂಡಿದ್ದಾರೆ. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೂಡ ಮಾಡಲಾಗಿತ್ತು. ಪ್ರವೀಣ್ ಪ್ರವೀಣ್ ಶಾಸ್ತ್ರೋತ್ಸವ ಎಲ್ಲ ಕೂಡ ಬೇಗ ನಡೀತಾ ಇದೆ, ಶಿಸ್ತುಬದ್ಧವಾಗಿ ನಡೀತಾ ಇದೆ. ಏನು ಅವಾಗ ನಡೀತಾ ಇದೆ. ಈ ಸಾರಿ ಅತಿ ಬೇಗನೆ ಆ ತಾಯಿ ಹೊರಗೆ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಅದಂತೂ ಖಂಡಿತ ನಡೀತಾ ಇದೆ ಅನ್ನೋದಿದೆ. 1 ಗಂಟೆ ಒಳಗೆ ಆಚೆ ಬರ್ಬೋದು. ಎಲ್ಲರೂ ಕೂಡ ದರ್ಶನವನ್ನು ಬೇಗನೆ ಕೊಡಬೇಕು ಅಂತಕ್ಕಂಥದ್ದು ಆ ತಾಯಿ ಇಚ್ಛೆ ಇದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ಯಾಕೆ ಅಂದರೆ ಈಗ 9 ದಿನಗಳ ಕಾಲದಲ್ಲಿ ಎಲ್ಲೂ ಭಾಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ನಡೆದಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈಗ ನಮ್ಮ ರಾಮಲಿಂಗಾರೆಡ್ಡಿ ಸಚಿವರು ಯಾವ ಸಚಿವರು ಕೂಡ ಈ ರೀತಿಯಲ್ಲಿ ನಮ್ಮ ಕರಗ ಸಂತೋಷದಲ್ಲಿ ಭಾಗವಹಿಸಲಿಲ್ಲ. ಅವರ ಶ್ರದ್ಧೆ ಇದೆಯಲ್ಲ, ಅವರ ಶ್ರದ್ಧೆ ಒಂದು ಸಂಕಲ್ಪ ಏನಿದೆ, ಎಲ್ಲಿ ಶ್ರದ್ಧಾವಾನ್ ಸಿದ್ಧಿ ಅಂತ ಹೇಳ್ತೀವಲ್ಲ, ಎಲ್ಲಿ ಶ್ರದ್ಧೆ ಇರುತ್ತೆ ಅಲ್ಲಿ ಸಿದ್ಧಿ ಭಕ್ತಿ ದೇವ್ರು ಇರ್ತಾನೆ ಅಂತ.